ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಇವತ್ತು ಬಹಳ ಇಂಪಾರ್ಟೆಂಟ್ ಡೇ. ಕಾರಣ ಬೆಟ್ ಭವಿಷ್ಯ ಇವತ್ತು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರ ಚಿತ್ತ ಇವತ್ತು ಕೋರ್ಟ್ನತ್ತ ಇದೆ. ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ದಿಂಬು ಅನ್ನೋದು ಪ್ರಶ್ನೆ ಇವತ್ತು ಕೋರ್ಟ್ನಿಂದಲೇ ಆ ತೀರ್ಪು ಪ್ರಕಟ ಆಗಬೇಕು. ಜೈಲಧಿಕಾರಿಗಳ ವಿರುದ್ಧ ಆರೋಪ ಮಾಡಿ ಕೋರ್ಟ್ ಮೊರೆ ಹೋಗಿದ್ರು ನಟ ದರ್ಶನ್ ಪರ ವಕೀಲರು. ಹಾಸಿಗೆಗಾಗಿ ಮತ್ತೆ ಮತ್ತೆ ಕೋರ್ಟ್ ಮೊರೆ ಹೋಗ್ತಿದ್ದಾರೆ ದರ್ಶನ್. ಅರ್ಜಿ ಸಂಬಂಧ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಕೋರ್ಟ್ಗೆ ಹಾಜರಾಗುವುದಕ್ಕೆ ಜೈಲಧಿಕಾರಿಗೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ನಡೆದಾಡೋದಕ್ಕೂ ಸರಿಯಾಗಿ ವ್ಯವಸ್ಥೆ ಇಲ್ಲ, ವಾಕಿಂಗ್ ಮಾಡೋದಕ್ಕಾಗ್ತಾ ಇಲ್ಲ, ಬಿಸಿಲು ನೋಡೋದಕ್ಕಾಗ್ತಾ ಇಲ್ಲ, ಇದರಿಂದ ನನಗೆ ಸಮಸ್ಯೆ ಆಗ್ತಾ ಇದೆ. ಹೆಚ್ಚುವರಿ ದಿಂಬು ಹಾಸಿಗೆ ಕೊಡೋದಕ್ಕೆ ಕೋರ್ಟ್ ಅಸ್ತು ಅಂದ್ರೂ ಕೂಡ ಜೈಲಧಿಕಾರಿಗಳು ಅದನ್ನ ಪ್ರೊವೈಡ್ ಮಾಡ್ತಾ ಇಲ್ಲ, ಅಂದ್ರೆ ಕೊಡ್ತಾ ಇಲ್ಲ ನನಗೆ ಅನ್ನುವಂತಹ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಅದೇ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ಆಗ್ತಾ ಇರೋದು. ಇವತ್ತು ಒಂದು ಮಹತ್ವದ ಬೆಳವಣಿಗೆ ಕೋರ್ಟ್ನಲ್ಲಿ ಆಗಬಹುದು. ಒಂದು ಹೆಚ್ಚುವರಿ ದಿಂಬು ಕೊಡೋದಕ್ಕೆ ಅಸ್ತು ಕೂಡ ಅನ್ನಬಹುದು, ಇಲ್ಲ ಅಲ್ಲಿನ ಬೇರೆ ಬೇರೆ ಕೈದಿಗಳಿಗೆ ಯಾವ ರೀತಿ ನಡೆಸ್ಕೊಳ್ತಿದ್ದೀರೋ ಅದೇ ರೀತಿ ದರ್ಶನ್ ಅವ್ರನ್ನ ಕೂಡ ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಆದೇಶ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಪ್ರಕಟ ಆಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ವಿಪರೀತ ಬೆನ್ನೋವಿದೆ, ವಾಕಿಂಗ್ ಮಾಡೋದಕ್ಕೆ ಸ್ಥಳ ಇಲ್ಲ, ಬಿಸಿಲು ನೋಡೋದಕ್ಕಾಗ್ತಾ ಇಲ್ಲ, ಇದೆಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸಲ್ಲಿಕೆ ಆಗಿರುವ ಅರ್ಜಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ.